ವಿಧಾನಸೌಧ ಮೆಟ್ಟಿಲಲ್ಲಾಗಿದೆ, ಅದೇನು ಆಗಿಲ್ಲ. ಕೂಗಳತ್ತು ದೂರದಲ್ಲಿರುವ ಅರ್ಧ ಕಿಲೋಮೀಟರ್ ದೂರದಲ್ಲಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಅದು ನಮ್ದಲ್ಲ ಅಂತ ಹೇಳ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಅದೇ ದಿನ ಕಾರ್ಯಕ್ರಮ ಮಾಡ್ಬೇಕಂತ ಏನಿತ್ತು ನಿಮ್ಗೆ? ಒಂದೆರಡು ದಿನ ಪ್ಲಾನ್ ಮಾಡ್ಕೊಂಡು ಆರಾಮಾಗಿ ಮಾಡ್ಬೋದು. ಕಮಿಷನರ್ ಆಗಿದ್ದಂಥ ಶ್ರೀಯುತ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಿದ್ರೆ ಎಲ್ಲ ಈ ಕೇಸ್ ಮುಚ್ಚೋಗ್ಬಿಡುತ್ತೆ ಅಂತ ಮಾನ್ಯ ಸಿದ್ದರಾಮಯ್ಯ ಅವರು ತಿಳ್ಕೊಂಡ್ರು ಅಂತ ಅನ್ಸುತ್ತೆ. ಇನ್ನು ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಕಮಿಷನರ್ ಇವತ್ತು ಸಸ್ಪೆಂಡ್ ಆಗಿದೆ. ಹೋಗ್ಲಿ, ಈ ತರ ಆಗಿದೆ, ಕೊನೆ ಪಕ್ಷ ಒಂದು ಸರಿ ನಮ್ಮಿಂದ ತಪ್ಪಾಗಿದೆ, ಈ ತರ ಫೇಲಿಯರ್ ಆಗಿದೆ, ಜನಗಳಿಂದ ಕ್ಷಮೆ ಯಾಚಿಸಿದ್ರ ನೀವು? ಇಲ್ಲ, ಕ್ಷಮೆ ಯಾಚಿಸಲ್ಲ ಬಿಡಿ. ನೀವು ಒಂದಂತೂ ಸತ್ಯ, ನೀವು ಮಾಡಿರೋದು ಅಕ್ಷಮ್ಯ ಅಪರಾಧ. ಎಲ್ಲ ಒಂದು ಜನರಿಗೆ ಕೊಡುವಂತಹ ಈ ಥರ ನಾಡಿನ ದೊರೆ ಅಂತ ಅನಿಸ್ಕೊಂಡು 135 ಸೀಟ್ ಗಳಿಸ್ಕೊಂಡು ತೊಗಲಕ್ ಸರ್ಕಾರ ಥರ ಏನು ಮಾಡಿದ್ರು ನಡೀತೆ ಅಂತ ತಿಳ್ಕೊಬೇಡಿ. ವಿರೋಧ ಪಕ್ಷವಾಗಿ ನಾವು ಸುಮ್ಮನೆ ಇರಲ್ಲ. ಇದು ಈ ಹೋರಾಟ ನೀವು ಮತ್ತು DCM ಅವರು ಇದಕ್ಕೆ ಸರಿಯಾದ ಒಂದು ರೀತಿಯಲ್ಲಿ ರಾಜೀನಾಮೆ ಕೊಡಲೇಬೇಕು. ಅದರ ಜೊತೆಗೆ ಇಮಿಡಿಯೇಟ್ ಆಗಿ ಪೊಲೀಸ್ ಕಮಿಷನರ್ ದಯಾನಂದ್ ಅವರಾಗಿರ್ಬೋದು ಅಥವಾ SCP ಅಧಿಕಾರಿ ವರ್ಗಗಳನ್ನು ವಾಪಸ್ ಪಡೆಯಬೇಕು. ಅವರು ಖಂಡಿತವಾಗ್ಲೂ ಯಾವ ತಪ್ಪು ಈ ವಿಷಯದಲ್ಲಿ ಮಾಡಿಲ್ಲ ಅನ್ನೋದು ಜನಗಳ ಅಭಿಪ್ರಾಯ. ಇದನ್ನು ನೀವು ಪರಿಗಣಿಸಿಕೊಂಡು ಅವರನ್ನು ವಾಪಸ್ ತಗೋಬೇಕು. CM DCM ರಾಜೀನಾಮೆ ಕೊಡಬೇಕು.